ಹಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವೊಂದು ಪುರಾತನವಾದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಕಾಲಭೈರವ ಕ್ಷೇತ್ರ ಅಂತ. ಅದು ನಮ್ಮ ಮನೆಯಿಂದ ಸುಮಾರು ಒಂದು 15 ಕಿಲೋಮೀಟ್ರ್ ಆಗುತ್ತೆ. ನೋಡಿರಿ, ಇದು ನಾವು ಇಲ್ಲಿ ಬಂದಿದ್ದೀವಿ. ಎಷ್ಟು ಪ್ರಶಾಂತವಾಗಿ ತುಂಬ ಚೆನ್ನಾಗಿದೆ ಈ ಜಾಗ. ಎಷ್ಟು ಚೆನ್ನಾಗಿದೆ ಅಂದರೆ ಇಲ್ಲಿ ದೇವಸ್ಥಾನ, ಸುತ್ತಮುತ್ತಲ ವಾತಾವರಣ ಅಷ್ಟೇ ಚೆನ್ನಾಗಿದೆ. ಇದು ಕಲ್ಯಾಣಿ ಮೀನುಗಳೆಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ. ನೋಡಿರಿ, ಇಲ್ಲೇ ಕಾಲಭೈರವೇಶ್ವರ ಕ್ಷೇತ್ರ. ಇದು ಪುರಾತನವಾದ ದೇವಸ್ಥಾನ. ಇಲ್ಲಿ ಅಷ್ಟಮಿ, ಕಾಲಭೈರವ ಅಷ್ಟಮಿ ಪ್ರಯುಕ್ತ ಒಂದು ವರ್ಷಕ್ಕೊಂದ್ಸರಿ ವಿಶೇಷ ಪೂಜೆ ಮಾಡ್ತಾರೆ. ಹೋಮ, ಚಂಡಿ ಹೋಮ, ಮತ್ತು ಇಲ್ಲಿನ ಗ್ರಾಮ ದೇವತೆಗಳೆಲ್ಲ ಸಪ್ತಮಾತೃಕೆಯರನ್ನೆಲ್ಲ ಕರ್ಕೊಂಬಂದು ವಿಶೇಷ ಹೋಮ, ಹವನ, ವಿಶೇಷ ಪೂಜೆ 5 ದಿನ ಮಾಡ್ತಾರೆ. 5 ದಿನ ಇದೆ ಇದು. ನೋಡಿ, ಎಲ್ಲ ಕಳಸ, 101 ಕಳಸ ಎಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇವಸ್ಥಾನ ತುಂಬ ಚೆನ್ನಾಗಿದೆ. ನಾವು ಇದು ಫಸ್ಟ್ ಟೈಮ್ ಬಂದಿರೋದು. ನಮ್ಮ ಅಣ್ಣ ಅವರು ಯಾವಾಗೂ ಬರ್ತಾನೆ ಇರ್ತಾರೆ ಇಲ್ಲಿ. ಅಮಾವಾಸ್ಯೆಗೆ ಪ್ರತಿ ಅಮಾವಾಸ್ಯೆಗೂ ಇಲ್ಲಿ ವಿಶೇಷ ಪೂಜೆ ಮಾಡ್ತಾರೆ. ನಾವು ಮಾತ್ರ ಇದು ಫಸ್ಟ್ ಟೈಮ್ ಬಂದಿರೋದು. ಇಲ್ಲಿ ಸಪ್ತಮಾತೃಕೆಯರನ್ನು ಕರೆಸಿದ್ದಾರೆ. ಸುತ್ತಮುತ್ತಲಿನ ಗ್ರಾಮ ದೇವತೆಗಳು 5 ಜನ ಅಮ್ಮವನ್ನು ವಿಶೇಷ ಪೂಜೆ ಇದೆ ಇವತ್ತು. ಹಾಗೆಯೇ ಇಲ್ಲಿ ಲಲಿತ ಸಹಸ್ರನಾಮದ ಕುಂಕುಮಾರ್ಚನೆ ಕೂಡ ಹೆಣ್ಮಕ್ಕಳಿಂದ 1001 ಜನ ಹೆಣ್ಮಕ್ಳಿಂದ ಕುಂಕುಮಾರ್ಚನೆ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಎಲ್ಲ ಹೆಣ್ಮಕ್ಳು ಇದರಲ್ಲಿ ಭಾಗವಹಿಸಿದ್ದಾರೆ. ಪೂಜೆ ತುಂಬ ಚೆನ್ನಾಗಿ ನೆರವೇರಿತು. ಪೂಜೆ, ಮಹಾಮಂಗಳಾರತಿ ಎಲ್ಲ ತುಂಬ ಚೆನ್ನಾಗಿ ನಡೆಯಿತು. ಮತ್ತು ಇವಾಗ ಪ್ರಸಾದ ಕೂಡ ಇತ್ತು ಇಲ್ಲಿ, ದೇವ್ರ ಪ್ರಸಾದ. ಎಲ್ಲರೂ ದೇವ್ರ ಪ್ರಸಾದ ತಗೊಂಡು ಮತ್ತೆ ಇನ್ನೂ ಒಂದು ಪೂಜೆ ನಡೀತಾ ಇತ್ತಲ್ಲಿ. ಎಲ್ಲರೂ ಅಲ್ಲಿ ಹೋಗ್ತಾಯಿದ್ರು. ನೋಡಿ, ಇಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಇಲ್ಲಿ ಸುತ್ತಲೂ ಕಲ್ಯಾಣಿ ಎಲ್ಲ. ಈ ರಾತ್ರಿ ಹೊತ್ತು ಇಷ್ಟು ಚೆನ್ನಾಗಿದೆ ಇಲ್ಲಿ. ಸುತ್ತಲೂ ದೇವಸ್ಥಾನ, ಕಲ್ಯಾಣಿ, ತುಂಬ ವಾತಾವರಣ ತುಂಬ ಚೆನ್ನಾಗಿದೆ. ನಾವು ಇಲ್ಲಿ ಪ್ರಸಾದ ಎಲ್ಲ ತಗೊಂಡು ಮತ್ತೆ ದೇವರಿಗೆ ಪೂಜೆ ಕೊಟ್ಟಿದ್ದು, ಪೂಜೆ ಮುಗಿಸ್ಕೊಂಡು ನಾವು ಹೊರಡ್ತಾ ಇದ್ದೀವಿ. 10 ಗಂಟೆ ಆಯಿತು ರಾತ್ರಿ. ಆದರೆ ತುಂಬ ಸಂತೋಷ ಆಯಿತು. ಇದು ಎಲ್ಲಿರೋದು ಅಂದರೆ, ಇದು ಯಲಹಂಕದ ಹತ್ರ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಬೂದಿಗೆರೆ ಅಂತ ಇದೆ. ಅಲ್ಲಿ ಪುರಾತನವಾದ ಕಾಲಭೈರವೇಶ್ವರ ದೇವಸ್ಥಾನ ಇದೆ. ಎಲ್ಲರೂ ಒಂದ್ಸರಿ ಭೇಟಿ ಕೊಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ, ವಾತಾವರಣ ಎಲ್ಲ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.
ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.